ಎಲ್ಲರೂ ಏನು ಮಾಡ್ತಾಯಿದ್ರಿ? ಸೊ ಯೂಟ್ಯೂಬ್ ಚಾನಲನ್ನು ನೀವೇನಾರ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಅಂತಂದರೆ ಎಷ್ಟೋ ವೀಡಿಯೋಸನ್ನು ನೀವು ಪೋಸ್ಟ್ ಮಾಡ್ತಾಯಿದ್ರಿ, ಬಟ್ ವೀಡಿಯೋಸ್ ಪೋಸ್ಟ್ ಆಗಿದ್ದು ವ್ಯೂಸೇ ಬರ್ತಾ ಇಲ್ಲ ಅಂತಂದರೆ ನಿಮ್ಗೆ ವೀಡಿಯೋಸನ್ನು ಮಾಡಿ ಬೇಜಾರಾಗೋ ಚಾನ್ಸು ಇರ್ತೈತಿ. ಆಮೇಲೆ ನೀವೇನು ಮಾಡ್ತೀರಿ, ಯೂಟ್ಯೂಬು ಇದು ನಮಗೆಲ್ಲ ಬಿಡು, ಆಮೇಲೆ ನಮ್ಮದು ಟೈಮ್ ಸರಿ ಇಲ್ಲ, ನಮ್ಮ ಲಕ್ ಸರಿ ಇಲ್ಲ, ಆಮೇಲೆ ಈ ಥರ ಹೇಳಿ ನೀವೇನು ಮಾಡ್ತೀರಿ, ಯೂಟ್ಯೂಬಿಂದ ಕ್ವಿಟ್ ಮಾಡ್ತೀರಿ. ಆ್ಯಕ್ಚುಲಿ ಇದೇ ನಾವು ಮಾಡ್ತಿರೋ ತಪ್ಪು. ಇಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ, ಯೂಟ್ಯೂಬು ವ್ಯೂಸ್ ಯಾಕೆ ಬರ್ತಾ ಇಲ್ಲ, ನೀವು ಯೂಟ್ಯೂಬ್ ಒಳಗದೀರಿ, ಆಮೇಲೆ ಬೇರೆದವ್ರದ್ದು ಬರ್ತಾ ಇದೆ ಅಂತಂದರೆ ಏನೋ ಒಂದು ಮಿಸ್ಟೇಕ್ ಆಗಿರ್ತೈತಿ. ಆ ಮಿಸ್ಟೇಕ್ ಏನಂತ ಹೇಳಿ ನೀವು ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದ್ರ ಮೇಲೆ ಸ್ವಲ್ಪ ಅನಲೈಸಸ್ಸನ್ನು ಮಾಡಬೇಕು. ಸೊ ಆ ಅನಲೈಸಸ್ಸನ್ನು ನೀವೇನಾದರೂ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ನೀವು ಇನ್ನು ಸರಿಲೇಬೇಕಾಗುತ್ತೆ. ಸೊ ಒಂದು ದೊಡ್ಡ ಆಪರ್ಚುನಿಟಿಯನ್ನು ನೀವು ಕಳ್ಕೊತೀರಿ. ಸೊ ಅದಕ್ಕೆ ಈ ಒಂದು ಸೆಟ್ಟಿಂಗ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಸೆಟ್ಟಿಂಗನ್ನು ನೀವು ನಿಮ್ಮ ಯೂಟ್ಯೂಬ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಕೊಳ್ರಿ. ಆಟೋಮೆಟಿಕಲಿ ನಿಮ್ಮ ವೀಡಿಯೋಸು ಕೂಡ, ಅದು ಲಾಂಗ್ ಲೆಂತ್ ವೀಡಿಯೋ ಇರ್ಬೋದು ಅಥವಾ ಶಾರ್ಟ್ಸ್ ಕೂಡ ಇರ್ಬೋದು, ಯಾವುದೇ ವೀಡಿಯೋ ಇದ್ರೂ ಕೂಡ ಆಟೋಮೆಟಿಕಲಿ ಡೇ ಬೈ ಡೇ ಏನಾಗುತ್ತೆ, ನಿಮ್ಮದು ಸರ್ಚ್ ಲಿಸ್ಟ್ ಒಳಗೆ ಬಂದು ಆಟೋಮೆಟಿಕಲಿ ನೀವು ಕೂಡ ವ್ಯೂಸನ್ನು ಪಡಿಬೋದು. ಸೊ ಏನಪ್ಪ ಅದು ಸೆಟ್ಟಿಂಗ್ ಅಂತೇಳಿ ನೀವು ತಿಳ್ಕೊಬೇಕು ಅಂತಂದ್ರೆ, ಫಸ್ಟು ಇಲ್ಲಿ ಮೇಲೆ ಡಿಸ್ಕ್ರಿಪ್ಷನ್ ಒಳಗಡೆ ಡೀಟೇಲ್ಸನ್ನು ಎಲ್ಲ ಹಾಕಿದ್ದೀನಿ. ಆ ಚಾನಲ್ ಲಿಂಕನ್ನು ನೋಡಿ ಅದರೊಳಗಡೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ಪನ್ನು ಎಕ್ಸ್ಪ್ಲೇನ್ ಮಾಡೀನಿ. ಅದ್ರ ಪ್ರಕಾರ ನೀವು ಏನಾರು ಮಾಡಿದ್ದೆ ಆಯ್ತಪ್ಪ ಅಂತಂದ್ರೆ 100% ನೀವು ಕೂಡ ನಿಮ್ಮ ವಿಡಿಯೋನ ವೈರಲ್ ಮಾಡ್ಬೋದು, ಆಮೇಲೆ ವ್ಯೂಸ್ ಕೂಡ ಜಾಸ್ತಿ ಪಡಿಬೋದು. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಬೇಸ್ ಕೂಡ ಹೆಚ್ಚಾಕೈತಿ. ಸೊ ವಾಚ್ ಮೈ ವಿಡಿಯೋ.